ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯೊಂದೇ ಮಕ್ಕಳೇ, ಹೊಸ ದಿನ ನೋಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯೊಂದೇ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಆತನು ಸಮೀಪವಾಗಿ ಇದ್ದಾನೆ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಸಮೀಪವಾಗೇ ಇದ್ದಾರೆ. ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ನಾವು ನಮ್ಮ ದೇವರಾದ ಕರ್ತನಿಗೆ ಮೊರೆ ಇಡುವಾಗ ಎಲ್ಲ ಆತನು ಸಮೀಪವಾಗೇ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವ್ರ ಹತ್ರ ನಾವು ಏನೇ ಪ್ರಾರ್ಥನೆ ಮಾಡುವರು ಕೂಡ ಆತ ಸಮೀಪವಾಗಿ ಇದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಕರ್ತನು ನಮಗೆ ಸಮೀಪವಾಗಿರುವಾಗ ನಮಗೆ ಒಂದು ಧೈರ್ಯ. ಅಯ್ಯೋ, ನನ್ನ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾನೆ, ನನ್ನ ಮೊರೆಗೆ ಕಿವಿ ಕೊಡ್ತಾನೆ, ನನಗೆಲ್ಲ ಸಹಾಯ ಮಾಡ್ತಾನೆ ಎಂಬುದ ಒಂದು ಧೈರ್ಯದಿಂದ ನಾವು ಜೀವಿಸ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ಪ್ರಸಂಗಿ 5ನೇ ಅಧ್ಯಾಯ 2ನೇ ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ಆಕಾಶದಲ್ಲಿದ್ದಾನೆ, ನಾವು ಭೂಮಿಯಲ್ಲಿದ್ದೇವೆ. ಆದರೆ ದೇವ್ರು ಯಾವಾಗಲೂ ಸಮೀಪವಾಗಿದ್ದಾನೆ, ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಅಯ್ಯೋ ನನ್ನ ಕಷ್ಟ, ನನ್ನ ವೇದನೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆದರೆ ನನ್ನ ಸಮೀಪದಲ್ಲಿ ಯಾರು ಬರ್ತಾ ಇಲ್ಲ ಎಂಬಂಥ ದುಃಖದಲ್ಲಿ ನಾವು ಇರ್ಬೋದು. ಆದರೆ ದೇವರಿಂದ ಹೇಳ್ತಾನೆ, ನಾನು ನಿನ್ನ ಮಗನೇ, ನಾನು ನಿನ್ನ ಸಮೀಪದಲ್ಲಿದ್ದೀನಿ, ನಾನು ಆಕಾಶದಲ್ಲಿ ಇರ್ಬೋದು, ಆದರೆ ಯಾವಾಗಲೂ ನಿಮ್ಮ ಸಮೀಪದಲ್ಲೇ ಇದ್ದೀನಿ, ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಇರ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ವಾಕ್ಯ ಹೇಳ್ತದೆ, ನಾವು ಆತನಿಗೆ ಮೊರೆಯಿಡುವಾಗ ಆತನು ಸಮೀಪವಾಗಿ ಬರುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನಲ್ಲಿ ಮೊರೆಯಿಡುವಾಗ ಆತ ನಮಗೆ ಸಮೀಪದಲ್ಲಿ ಬರ್ತಾನೆ. ಪರಲೋಕಕ್ಕೆ ಮಾತ್ರವೇ ದೇವರಲ್ಲ, ಭೂಮಿಗೆ ಎಲ್ಲದರಲ್ಲೂ ದೇವರಿದ್ದಾನೆ. ಭೂಮಿ ಪರಲೋಕದಲ್ಲಿ ಇಲ್ಲ ಮಾತ್ರವಲ್ಲದೆ ಭೂಮಿಯಲ್ಲಿ ಎಲ್ಲ ಕಡೆ ಎಷ್ಟು ಮಕ್ಕಳಿದ್ದಾರೋ ಅವರಿಗೆಲ್ಲ ಆತ ಸಮೀಪದಲ್ಲೇ ಬರುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಮಾತ್ರವಲ್ಲ, ಆತನು ಯಾವಾಗೂ ನಮ್ಮ ಸಮೀಪಕ್ಕೆ ಬರುವಂತ ದೇವರು. ಅಯ್ಯೋ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ನನ್ನ ಮಗ ವೇದನೆಯಲ್ಲಿದ್ದಾನೆ, ಯಾವುದೋ ಕೊರತೆಯಲ್ಲಿದ್ದಾನೆ, ಅವನಿಗೆ ಹೋಗಿ ಆತನಿಗೆ ಸಮೀಪದಲ್ಲಿ ಇರಬೇಕು ಎಂಬುದೇ ದೇವರ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 34ನೇ 18 ವಚನ ಹೇಳ್ತದೆ. ಏನಂದ್ರೆ, ಕುಗ್ಗಿದ ಸತ್ಯವೇದ ಹೇಳ್ತದೆ ನೋಡಿ, ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಕುಗ್ಗಿದ ಮನಸ್ಸರಿಗೆ ಆತ ನೆರವಾಗುತ್ತಾನೆ. ಅಯ್ಯೋ, ನನ್ನ ಜೀವನನೇ ಸೋತೋಯ್ತು, ಸಾಲದ ಸಮಸ್ಯೆ, ವೇದನೆ, ರೋಗದಲ್ಲಿದ್ದೀನಲ್ಲಪ್ಪ, ನನ್ನ ಸಮೀಪಕ್ಕೆ ಯಾರು ಬರ್ತಾ ಇಲ್ಲ ಎಂಬಂಥ ದುಃಖದಲ್ಲಿದ್ದರೂ ಕೂಡ ದೇವ್ರು ಹೇಳ್ತಾನೆ, ಮಗನೇ ಭಯಪಡಬೇಡ, ನಾನು ನಿನ್ನ ಸಮೀಪದಲ್ಲಿದ್ದೆ, ನಿನ್ನ ಪ್ರಾರ್ಥನೆಯನ್ನ ಕೇಳ್ತೇನೆ. ಎಲ್ಲರೂ ಕೈ ಬಿಡಬಹುದು, ಆದರೆ ನಾನು ನಿನ್ನ ಸಮೀಪದಲ್ಲೇ ಇದ್ದೇನೆಂಬುದಾಗಿ ದೇವ್ರು ನಮಗೆ ಧೈರ್ಯ ಕೊಡ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಕರ್ತನು ಬಯಸುವುದು ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾರು ಕುಗ್ಗುತ್ತಾ ಇರ್ತಾರೋ ದೇವರು ಅವ್ರಿಗೆ ಇಷ್ಟಪಡ್ತಾನೆ. ಯಾರು ಸೋತು ಹೋಗ್ತಾರೋ, ಅಪ್ಪ ನನ್ನ ಜೀವನನೇ ಸಾಕೆಂಬುದಂತ ಯಾರು ದುಃಖದಲ್ಲಿದ್ದರೋ ಅವ್ರಿಗೆ ದೇವ್ರ ಇಷ್ಟ ಯಜ್ಞವಾಗಿ ನಮ್ಮನ್ನು ಮಾರ್ಪಡಿಸುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 51ನೇ ಅಧ್ಯಾಯ 17 ವಾಕ್ಯ ಹೇಳ್ತದೆ ನೋಡಿ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರುಗಿಸುವುದಿಲ್ಲ. ಅವ್ರ ಪ್ರೀತಿಯ ಮಕ್ಕಳೇ, ನಾವು ಪಶ್ಚಾತ್ತಾಪದಿಂದ ನಾವು ಇರುವಾಗ ಕೂಡ ದೇವ್ರು ಯಾವಾಗಲೂ ತಿರಸ್ಕರಿಸಿಲ್ಲ. ಅಯ್ಯೋ, ನೀವು ಇದು ಮಾಡಿದ್ರಿ ಎಂಬುದಾಗಿ ಯಾವತ್ತೂ ಇದು ಮಾಡಲ್ಲ. ಆದರೆ ಯಾವಾಗಲೂ ನಮ್ಮನ್ನು ಪ್ರೀತಿಸುವಂತ ದೇವರು, ನಮಗೆ ಸಮೀಪವಾಗಿ ಬರುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಇಂದು ವಾಕ್ಯ ಹೇಳ್ತದೆ, ನಾವು ಆತನಲ್ಲಿ ನಮ್ಮಲ್ಲಿ ನಂಬಿಕೆ, ಒಬ್ಬರಿಗೊಬ್ಬರು ಯಾರು ನಮ್ಮ ಸಮೀಪಕ್ಕೆ ಬರಲ್ಲ, ಕಷ್ಟ ಬಂದಾಗ ಮಾತ್ರ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವ್ರು ಒಂದು ವೇಳೆ ಮರ್ತೋಗಿ ಸಾರಿ ಅನ್ನೋದು ಹೇಳ್ತಾರೆ. ಆದರೆ ದೇವ್ರು ಯಾವಾಗಲೂ ನಮ್ಮ ಸಮೀಪದಲ್ಲಿರ್ತಾನೆ. ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು, ಆತ ಉತ್ತರ ಕೊಡುವಂತಹ ಒಳ್ಳೆ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಐಶ್ಯ ಪ್ರವಚನ ಗ್ರಂಥ 57ನೇ ಅಧ್ಯಾಯ 17 ವಾಕ್ಯ ಹೇಳ್ತದೆ ನೋಡಿ, ನಿಮ್ಮ ಕಣ್ಣೀರನ್ನು ಒರೆಸುವನು ಸದಮಲ ಕಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸವಾಗಿರುವ ಮಹೋನ್ನತನು ಹೀಗನ್ನುತ್ತಾನೆ. ಏನಂತಂದ್ರೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದಿನ ಮನ
ಉಜ್ಜೀವಿಸುವವನಾಗಿದ್ದೇನೆ. ಆಮೀನ್. ಆತ ನಮಗೆ ಉಜ್ಜೀವನವಾಗಿ ಮಾಡುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತನಾಗಿದ್ದಾರೆ. ನಾವು ಆತನಲ್ಲಿ ಮೊರೆಯಿಡುವಾಗ ಆತ ನಮಗೆ ಸಮೀಪವಾಗಿದ್ದಾನೆ. ಎಲ್ಲಾ ಕೊರತೆಗಳನ್ನ ನೀಗಿಸುವಂತಹ ಒಳ್ಳೆ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೀತಿಯ ಮಕ್ಕಳೇ, ದಯಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ, ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಮುಂಚಾನೆ ವೇಳೆಯಲ್ಲಿ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನಗಳಲ್ಲಿ ಎಷ್ಟೋ ಜನ ಸಮೀಪದಲ್ಲಿ ಇರದೆ ಆ ದುಃಖದಲ್ಲಿದ್ದಾರೆ. ಆದ್ರೆ ದೇವರೇ, ನೀನು ಹೇಳಿದಲ್ಲಪ್ಪ, ನಾನು ನಿಮ್ಮ ಸಮೀಪದಲ್ಲಿದ್ದೇನೆ, ನಿಮ್ಮ ಮೊರೆನ ಕೇಳಿದ್ದೀನಿ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳುವಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಅವರಿಗೆಲ್ಲ ಸಹಾಯ ಮಾಡು. ಅವ್ರಿಗೆ ಬೇಕಂತೆಲ್ಲ ಆಶೀರ್ವದಿಸಿ ಕಾಪಾಡು ಅಪ್ಪ. ಅವ್ರ ಚಿಂತೆ ಬಾರಲು ತೆಗೆದಕ್ಕೆ ನಿಮ್ಮ ಕೃಪೆಯಲ್ಲಿ ಅವ್ರು ನಡೆಸಪ್ಪ ಅಂತ ಪ್ರಾರ್ಥಿಸಿದ್ದೇನೆ. ಪ್ರೀತಿ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ, ಜುಡ್ತೇನೆ. ಆಮೇನ್. ಮೇ ಗಾಡ್ ಬ್ಲೆಸ್.